ಶಿವಣ್ಣ ಒಂದೇ ದಿನದಲ್ಲಿ ಎರಡು ಐತಿಹಾಸಿಕ ಘಟನೆಗಳು. ನಿನ್ನೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಭಾರತೀಯರು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದಾರೆ ಅಮೆರಿಕದಲ್ಲಿ. ಮತ್ತೊಂದು ಕಡೆ ಈ ಕಡೆ ಚಿತ್ರರಂಗ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ. ನೀವು ಕ್ರಿಕೆಟ್ ಪ್ರಿಯರು, ಕ್ರಿಕೆಟ್ ಗೆದ್ದಿದ್ದು ಎಷ್ಟು ಖುಷಿ ಆಯ್ತು? ತುಂಬಾ ಚೆನ್ನಾಗಿತ್ತು. ನಾನು ಮ್ಯಾಚ್ ನೋಡ್ತಾ ಇದ್ದೆ. ನನಗೆ ಸ್ವಲ್ಪ ಸ್ವಲ್ಪ ಆಫ್ ಮಾಡ್ಬಿಟ್ಟು ಸ್ವಲ್ಪ ಭಯ ಆಯ್ತು. ಆಮೇಲೆ ಮೇಲೆ ಹೋಗಿ ರೂಮ್ಗೆ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ ಒಂದು ಬದಲಾವಣೆ ಆ 16th ಓವರಿಂದ ಸ್ಟಾರ್ಟ್ ಆಯಿತು. ಆ ಒಂದು ಕ್ಯಾಚ್ ಬೌಂಡ್ರಿ ಸೂರ್ಯಕುಮಾರ್ ಬಹಳ ಚೆನ್ನಾಗಿತ್ತು. ವೆರಿ ಎಕ್ಸೈಟಿಂಗ್ ಮ್ಯಾಚ್. ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಫಿಲ್ಮ್ ಸಿಟಿ ಅದು ಮೈಸೂರು ಬರ್ತಾ ಇರೋದು ಬೇಡ. ಎಲ್ಲರಿಗೂ ನಿರೀಕ್ಷೆ ಜಾಸ್ತಿ ಇದೆ. ಸ್ವಲ್ಪ ಒಂದು 2 ವಾರ ಮುಂದೆ ಹೋಗ್ಬೋದು. ಯಾಕಂದ್ರೆ ಡಬ್ಬಿಂಗ್ ನಡೀತಾ ಇದೆ. ಸಾಕಷ್ಟು ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಜಾಸ್ತಿ ಇದೆ ಅಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಪಿಕ್ಚರ್ಗೆ. ಆ ಕ್ಯಾರೆಕ್ಟರ್ ಬ್ಯಾರಿ ಚೆನ್ನಾಗಿ ಕ್ಯಾರೆಕ್ಟರ್ ಬಂದಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟ್ ಮುಗಿತು. ಒಂದು ಕ್ಲೈಮ್ಯಾಕ್ಸ್ ಮತ್ತು ಬ್ಯಾಲೆನ್ಸ್ ಇದೆ ಅಂಡ್ ಸಮ್ ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಇದೆ. ಅದು ಆಗಸ್ಟ್ ಅದು ಅಷ್ಟೇ. ಹೇಳ್ತೀನಿ ಒನ್ ಆಫ್ ದ ಫೈನೆಸ್ಟ್ ಇದು ಓನ್ಲಿ ಕರ್ನಾಟಕ ಮಾತ್ರಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಒಂದು ಫೈನ್ ಸಿನಿಮಾ. ಇವಾಗ ಇದು ಉತ್ತರಾಖಂಡ ಒಂದು ಹೌದು, ಅದೊಂದು 5 days ಆಗಿದೆ. ಇನ್ನು ಅದಕ್ಕೆ ನೆಕ್ಸ್ಟ್ ಒಂದು 2-3 ಫಿಲಮ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಅಣ್ಣ, ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡೋಕ್ಕಲ್ಲ. ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಬಹುಶಃ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಇಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಏನು ಹೇಳಕ್ ಇಷ್ಟಪಡಲ್ಲ. ಐ ಥಿಂಕ್ ಇಟ್ ಓನ್ಲಿ ಥಿಂಗ್ ಇಸ್ ಫೇಟ್.